ಮಕರ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಲಿದ್ದೇನೆ. ಏನೇನು ಒಳ್ಳೆಯದಾಗಲಿದೆ ಮಕರ ರಾಶಿಯವರಿಗೆ ಈ ಮುಂಬರುವ ಮಾರ್ಚ್ ತಿಂಗಳಲ್ಲಿ ಅನ್ನುವಂಥದ್ದು ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ನಿಮ್ಮ ಮೊಬೈಲ್ ಇರುವ ಎಲ್ಲ ಸಾಮಾಜಿಕ ಜಾಲತಾಣ ಆ್ಯಪ್ಗಳಲ್ಲಿ ದಯವಿಟ್ಟು ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಹಾಗೂ ಇನ್ನೊಂದು ಹೇಳ್ತೀನಿ ವಿಚಾರ ಇಂಪಾರ್ಟೆಂಟು, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೂ ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆಗಳು, ಒಂದಿಷ್ಟು ಸಮಸ್ಯೆಗಳು, ಒಂದಿಷ್ಟು ಒಳ್ಳೆಯದು ಇರ್ತದೆ. ಅದೆರಡನ್ನೂ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೇನೆ. ಸೊ ಈ ವಿಡಿಯೋದಲ್ಲಿ ನಾನು ಒಳ್ಳೆಯದು ಏನಾಗಲಿದೆ ಅಂತ ಹೇಳ್ತಾ ಇದ್ದೇನೆ. ಇನ್ನೊಂದು ವಿಡಿಯೋ ಮಾಡ್ತೇನೆ, ಅದರಲ್ಲಿ ಸಮಸ್ಯೆಗಳು ಏನಾಗಬಹುದು, ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೇನೆ. ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದರೆ, ಈ ತಿಂಗಳೇ ಅಂದರೆ ಮಾರ್ಚ್ ತಿಂಗಳೇ, ಇದೇ ಮಾರ್ಚ್ ತಿಂಗಳಲ್ಲೇನೆ ಮಹಾಚಂದ್ರಗ್ರಹಣ ಸಹ ಇದೆ. ಅದು ಭಾರತದಲ್ಲಿ ಗೋಚಾರವೂ ಇದೆ, ಅದರ ಒಂದು ಪ್ರಭಾವ ಆಮೇಲೆ ಆಚರಣೆ ಎಲ್ಲವೂ ಸಹ ಇದೆ. ಅದರ ಸಂಬಂಧಿತವಾದಂತಹ ವಿಡಿಯೋಗಳನ್ನು ಸಹ ಖಂಡಿತವಾಗಿ ನಾನು ಮಾಡಲಿದ್ದೇನೆ ಮುಂದಿನ ಬರುವ ದಿನಗಳಲ್ಲಿ. ಸೊ ದಯವಿಟ್ಟು ಬಹಳ ಇಂಪಾರ್ಟೆಂಟ್ ವಿಚಾರಗಳಿರುತ್ತೆ. ಹಾಗೂ ಈ ಒಂದು ನಿಮಗೆಲ್ಲೇನಾದ್ರು ವಿಶೇಷವಾದ ಪ್ರಶ್ನೆಗಳಿದ್ರೆ ಕಮೆಂಟ್ ಸೆಕ್ಷನ್ ಇದೆ, ದಯವಿಟ್ಟು ಕಮೆಂಟ್ ಮಾಡಿ. ಆಮೇಲೆ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಆಮೇಲೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕೆಲಸಗಳಾಗಲಿದೆ ಇದು. ಯಾಕೆಂದರೆ ನಾವು ಏನೇ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರಲಿ ಅನ್ನುವಂಥ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೇನೆ ಈ ವಿಚಾರನ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಮಾರ್ಚ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಏನು ಒಳ್ಳೆಯದಾಗಲಿದೆ ನೋಡೋಣ ಬನ್ನಿ. ಶುಕ್ರ ಗ್ರಹ ಮಾರ್ಚ್ ತಿಂಗಳಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ನಿಮ್ಮ ರಾಶಿಯಿಂದ 3ನೇ ರಾಶಿ ಆಗಿರತಕ್ಕಂಥ ಮೀನ ರಾಶಿಯಲ್ಲಿರಲಿದ್ದಾನೆ. ನಿಮ್ಮ ರಾಶಿಯಿಂದ 2ನೇ ರಾಶಿ ಅಂದರೆ ಕುಂಭ ರಾಶಿಯಲ್ಲಿ ಕುಜಗ್ರಹ, ಬುಧ ಗ್ರಹ, ರವಿ ಗ್ರಹ ಎಲ್ಲರೂ ಸಹ ಅಲ್ಲೇ ಯುತಿ ಎಲ್ಲ ಅಲ್ಲೇ ಸೇರ್ಕೊಳ್ಳಲಿದ್ದಾರೆ. ಆಮೇಲೆ ರವಿ ಒಂದು 15 ದಿನಗಳ ನಂತರ ಮುಂದಿನ ರಾಶಿಯಾದ ಮೀನ ರಾಶಿಗೆ ಹೋಗಲಿದ್ದಾನೆ. ಈ ಓವರ್ ಆಲ್ ತಿಂಗಳಲ್ಲಿ ನೋಡಿದಾಗ ಅವರಿಗೆ ಗುರುಬಲ ಸಿಗಲಿದೆ, ಶುಕ್ರ ಬಲ ಸಿಗಲಿದೆ ಅಂತ ಖಂಡಿತವಾಗಿ ಕಂಡು ಬರ್ತಾ ಇದೆ. ಸೊ ಈ ಎರಡು ಗ್ರಹಗಳ ಬಲದಿಂದಾಗಿ ಬಹಳಷ್ಟು ಅನುಕೂಲತೆಗಳನ್ನ ಮಕರ ರಾಶಿಯವರು ನೋಡಬಹುದಾಗಿರ್ತದೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಪಂಚಮಾಧಿಪತಿಯಾಗಿ ತೃತೀಯದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಶುಕ್ರ ಅಂದ್ರೆ ಮಕರ ರಾಶಿಯ ಸಂತಾನ ಇಲ್ಲದವರಿಗೆ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡಿದ್ರೆ ಮಕರ ರಾಶಿಯವರು ಮಾರ್ಚ್ ತಿಂಗಳ ಮೊದಲ 2 ವಾರಗಳಲ್ಲಿ ತುಂಬಾ ಅನುಕೂಲವಾಗಲಿದೆ. ಯಶಸ್ವಿಯಾಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಇನ್ನು ನೀವು ಮಕರ ರಾಶಿಯವರಾಗಿದ್ದು ನಿಮ್ಮ ಮಕ್ಕಳ ಬಗ್ಗೆ ಏನಾದ್ರು ಒಂದು ಟೆನ್ಷನ್ನು, ಚಿಂತೆ, ದುಃಖ ಇತ್ಯಾದಿಗಳು ಏನೇ ಕಾಡ್ತಾ ಇದ್ರು ಸಹ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮಕರ ರಾಶಿಯವರಿಗೆ ಮೊದಲ 2 ವಾರಗಳಲ್ಲಿ ಮಾರ್ಚ್ ತಿಂಗಳ ಮೊದಲ 2 ವಾರಗಳಲ್ಲೇ ಮಕ್ಕಳ ವಿಚಾರದಲ್ಲಿರುವ ಸಮಸ್ಯೆಗಳೆಲ್ಲ ಸಾಲ್ವ್ ಆಗಲಿದೆ. ನೀವು ಮಕರ ರಾಶಿ ಹಿರಿಯರಾಗಿದ್ದರೆ ಮಕ್ಕಳ ಮದುವೆ ಮಾಡಬೇಕು, ಮಕ್ಕಳನ್ನ ಸೆಟಲ್ ಮಾಡಬೇಕು, ಮಕ್ಕಳಿಗೆ ಏನೋ ಒಂದು ಒಳ್ಳೇದು ಮಾಡಿಕೊಡ್ಬೇಕು, ಮಾರ್ಚ್ ತಿಂಗಳ ಮೊದಲ 2 ವಾರಗಳಲ್ಲೇ ಅದು ತುಂಬ ಚೆನ್ನಾಗಿ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಅಷ್ಟೇ ಅಲ್ಲ, ಇನ್ನೂ ಮುಖ್ಯವಾಗಿ ಹೇಳಬೇಕು, ಯಾವುದೋ ಒಂದಿಷ್ಟು ಕೆಲಸ ಕಾರ್ಯಗಳಿಗೆ ತೊಡಗಿಸ್ಕೊಳ್ತಾ ಇದ್ದೀರಾ, ದುಡ್ಡು ಹೊಂದಿದ್ದೀರಾ ಈ ಕೆಲಸ ಮಾಡಿಬಿಡ್ಬೋದಾಗಿತ್ತು, ದುಡ್ಡು ಹೊಂದಿದ್ರೆ ನಾ ಕೈ ಹಾಕಿದ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದ ಕೆಲಸಗಳು ಬೇಗ ಮುಗಿದು ಹೋಗ್ತಿತ್ತು, ದುಡ್ಡು ಹೊಂದಿಲ್ಲದ್ರೆ ಆಗ್ತಿದೆ, ಕೈ ಹಾಕಿದ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಸ್ಟಾಪ್ ಆಗಿದೆಯಾ, ಯೋಚನೆ ಮಾಡಬೇಡಿ. ಪಂಚಮಾಧಿಪತಿ ಶುಕ್ರ ತೃತೀಯದಲ್ಲಿ ಪರಮೋಚ್ಚ ಸ್ಥಿತಿ, ಖಂಡಿತವಾಗಿ ಮಕರ ರಾಶಿಯವರು ಕೈ ಹಾಕಿದ ಕೆಲಸಗಳು ಯಶಸ್ವಿ ಆಗಲಿದೆ. ಅದರಿಂದ ತುಂಬ ಲಾಭವೂ ಸಹ ಆಗಲಿದೆ, ಅದೃಷ್ಟವೂ ಬರಲಿದೆ. ಇನ್ನೂ ಬಹಳ ಮುಖ್ಯವಾಗಿ ನಿರುದ್ಯೋಗಿ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಖಂಡಿತವಾಗಿ ಉದ್ಯೋಗ ಸಿಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕೆಂದ್ರೆ ಕರ್ಮಾಧಿಪತಿಗೆ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಅಂತಂದಾಗ ನಿಮ್ಮ ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರು ರೆಫರ್ ಮಾಡಬಹುದು, ನಿಮಗೆ ಇಂಥ ಕಡೆ ಜಾಬ್ ಇದೆ, ಹೋಗು ಇಂಟರ್ವ್ಯೂ ಅಟೆಂಡ್ ಮಾಡು, ನಾನು ಮಾತಾಡ್ತೀನಿ ಅಂಥೇಳಿ ಆ ಲೆಕ್ಕದಲ್ಲಿ ಆಗಿರಬಹುದು, ಅಥವಾ ಒಂದು ಅದೃಷ್ಟವಶಾತ್ ಆಗಿರಬಹುದು. ಏನೋ ಒಂದು ಸಹಾಯಕಾರದೊಂದಿಗೆ ನಿರುದ್ಯೋಗಿ ಮಕರ ರಾಶಿಯವರಿಗೆ ಕಡ್ಡಾಯವಾಗಿ ಉದ್ಯೋಗ ಪ್ರಾಪ್ತಿ ಯೋಗವಿದೆ. ಅದು ಮೊದಲ 2 ವಾರಗಳಲ್ಲಿ ಇನ್ನೂ ಜಾಸ್ತಿ ಇದೆ. ಇನ್ನು ವೈಯಕ್ತಿಕ ಜಾತಕ ಏನೋ ದೋಷಗಳಿದ್ರೆ ದಯವಿಟ್ಟು ಖಂಡಿತವಾಗಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ಇಲ್ಲ ಪರಿಹಾರಗಳು ನಾವು ಮಾಡ್ತಾ ಇದ್ದೇವೆ, ನಿಮಗೂ ಏನೇನು ಮಾಡಬೇಕು ಅಂತ ಹೇಳ್ತೇನೆ, ಪರಿಹಾರಗಳು ಮಾಡ್ಕೊಳ್ಳಿ, ಖಂಡಿತವಾಗಿ ಸಿಗೋ ಸಾಧ್ಯತೆ ಜಾಸ್ತಿ ಇದೆ. ಅಷ್ಟೇ ಅಲ್ಲ, ನೀವು ಮಕರ ರಾಶಿಯಲ್ಲಿ ಆಲ್ರೆಡಿ ಉದ್ಯೋಗದಲ್ಲಿ ಇದ್ದೀರಾ ಅಂದರೆ ನಿಮಗೆ ಸ್ಯಾಲ್ರಿ ಹೈಕ್ ಬೇಕು, ನಿಮಗೆ ಪ್ರಮೋಷನ್ ಬೇಕು, ನಿಮಗೆ ಟ್ರಾನ್ಸ್ಫರ್ ಬೇಕು, ಖಂಡಿತವಾಗಿ ನಿಮಗೆ ಉದ್ಯೋಗದಲ್ಲಿ ನಿಮಗೆ ಏನೇನು ನೆಮ್ಮದಿಯ ವಾತಾವರಣ ಬೇಕು, ಏನೇನು ಅವಶ್ಯಕತೆಗಳಿದೆ, ಖಂಡಿತವಾಗಿ ನೆರವೇರುವ ಸಾಧ್ಯತೆಗಳು ಜಾಸ್ತಿ ಇದೆ ಇದೇ ಒಂದು ಶುಕ್ರನ ಬಲದಿಂದ. ಆಮೇಲೆ ಶುಕ್ರ ಗ್ರಹ ನಿಮಗೆ ವಿವಾಹಕಾರಕ ಆದ್ರಿಂದ ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿಯೂ ಸಹ
ಮಾರ್ಚ್ ತಿಂಗಳಲ್ಲಿ ತುಂಬ ಅನುಕೂಲತೆಗಳಿದೆ. ಅದು ಮೊದಲೆರಡು ವಾರಗಳಲ್ಲಿ ಜಾಸ್ತಿ ಅನುಕೂಲತೆಗಳಿದೆ. ಅದು ಸೋದರ ಮಾವನ ಮಗಳು, ಸೋದರ ಮಾವನ ಮಗ, ಸೋದರ ಅತ್ತೆ ಮಗಳು, ಸೋದರ ಅತ್ತೆ ಮಗ, ಈ ಥರ ಸೋದರರಲ್ಲಿ ಸ್ವಲ್ಪ ಏನೋ ಹುಡುಕ್ತಾರಲ್ಲ, ಸಂಬಂಧಗಳು ಹುಡುಕ್ತಾರಲ್ಲ, ಸೊ ಆ ವಿಚಾರಗಳಲ್ಲಿ ಸ್ವಲ್ಪ ಜಾಸ್ತಿ ಸಾಧ್ಯತೆಗಳು ಜಾಸ್ತಿ ಇದೆ. ಪ್ರಯತ್ನಗಳು ನಿಮ್ಮ ಮೇಲೆ ಇರ್ತದೆ, ಪರಿಹಾರಗಳು ನೀವು ಮಾಡ್ಕೊಳ್ಬೇಕಾಗಿರ್ತದೆ. ನಾವು ಕೂಡ ವಿಶೇಷವಾದ ಪರಿಹಾರ ಮಾಡ್ತಿದ್ದೀವಿ, ನೀವು ಸಿಂಪಲ್ ಆದ ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ನಿಮ್ಗೆ ಎರಡೂ ಆಪ್ಷನ್ ಇದೆ. ನನ್ನ ಪ್ರಕಾರ ನೀವು ಲಲಿತಾ ಸಹಸ್ರನಾಮವನ್ನು ಪ್ರತಿ ದಿವಸ ಓದ್ಕೊಳ್ತಕ್ಕಂಥದ್ದು, ಕೇಳಿಸ್ಕೊಳ್ತಕ್ಕಂಥದ್ದು, ಪ್ರತಿದಿನ ದುರ್ಗಾ ಅಷ್ಟೋತ್ರವನ್ನು ಓದ್ತಕ್ಕಂಥದ್ದು, ಲಕ್ಷ್ಮೀ ಅಷ್ಟೋತ್ರ ಓದ್ತಕ್ಕಂಥದ್ದು, ಮನೆ ಹತ್ತಿರದಲ್ಲಿರುವ ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಕುಂಕುಮಾರ್ಚನೆಯಾದಿಗಳನ್ನ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು, ಇದೆಲ್ಲ ನಿಮಗೆ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ, ತುಂಬ ಅನುಕೂಲ ಮಾಡಿಕೊಡುತ್ತೆ. ಇಲ್ಲ ಗ್ರಹಣ ಇದೆ, ಗ್ರಹಣ ನಿಮಗೆ ಅಶುಭ ಫಲ ಇದೆ, ಅದ್ರ ವಿಚಾರಗಳು ನಾನು ಸಪರೇಟ್ ವಿಡಿಯೋ ಮಾಡ್ತೇನೆ. ಬಟ್ ನಿಮಗೆ ಒಂದು ವಿಶೇಷವಾದ ಪವರ್ಫುಲ್ ಪರಿಹಾರನೇ ಬೇಕು ಅಂದ್ರೆ ಅದನ್ನು ನಾವು ಮಾಡ್ತಾ ಇದ್ದೇವೆ ನಿಮಗೋಸ್ಕರವಾಗಿ. 3ನೇ ತಾರೀಕು ಮಂಗಳವಾರ ಹುಣ್ಣಿಮೆಯ ದಿವಸ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದು ಭಾರತದಲ್ಲಿ ಕಾಣಿಸ್ತಾ ಇದೆ, ನಮಗೆಲ್ಲರಿಗೂ ಸಹ ಆಚರಣೆಗೂ ಸಹ ಇದೆ. ಸೊ ಅದಕ್ಕೋಸ್ಕರವಾಗಿ ಗ್ರಹಣದ ಸಮಯದಲ್ಲಿ ಮಾಡಿದಂತಹ ದಾನ ಇರಬಹುದು, ಸ್ನಾನ ಇರಬಹುದು, ಹೋಮ ಹವನ ಯಜ್ಞ ಯಾಗಾದಿಗಳಿರಬಹುದು, ಎಲ್ಲ 100 ಪಟ್ಟಷ್ಟು ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಆದ್ದರಿಂದಾಗಿ ನಾನು ಅವತ್ತಿನ ದಿವಸ ಅಂದರೆ ಮಹಾಚಂದ್ರಗ್ರಹಣದ ದಿವಸವೇ ಚಂದ್ರಗ್ರಹಣದ ಸಮಯದಲ್ಲಿಯೇ ವಿಶೇಷವಾಗಿ ನಾವು ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಅಷ್ಟೇ ಅಲ್ಲದೆ ಅದೊಂದು ಪರ್ವಕಾಲ. ಆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಹವನ ಪೂಜೆಗಳು ತುಂಬ ಪವರ್ಫುಲ್ ಆಗಿರುತ್ತೆ. ಆದ್ದರಿಂದ ನಾವು ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡಿ ಅದರ ಜೊತೆಗೆ ರಣಮೋಚಕ ಮಹಾಗಣಪತಿ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಅಂದರೆ ಸಾಲಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿರತಕ್ಕಂಥ ರಣಮೋಚಕ ಗಣಪತಿ ಸ್ವರೂಪ ಇದೆ. ಆ ಸ್ವರೂಪ ಚಿಂತನೆ, ಆ ಸ್ವರೂಪದ ಆರಾಧನೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ. ಈ ಬಾರಿಯ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ನೀವು ಗಮನಿಸಬೇಕು. ಧನಾಕರ್ಷಕ ಮಣಿ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಭಾಳ ಸ್ಪಷ್ಟವಾಗಿ ಕಾಣ್ತಿರ್ಬೋದು. ರಾ ಪೈರೈಟ್ ಇದು ಇದು ಫುಲ್ ಇದರಲ್ಲಿ ಯಾವುದೇ ರೀತಿ ಪ್ರೊಸೆಸ್ ಇಲ್ಲದಂತಹ ಒರಿಜಿನಲ್ ರಾ ಧನಾಕರ್ಷಕ ಮಣಿ ಇದು. ಸೊ ಈ ಒಂದು ಮಣಿಯನ್ನು, ಈ ಒಂದು ಧನಾಕರ್ಷಕ ಮಣಿಯನ್ನು ಮಾರ್ಚ್ 3ನೇ ತಾರೀಕು ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಮಯದಲ್ಲಿಯೇ ನಾವು ಲಕ್ಷ್ಮೀ ಕುಬೇರ ಹೋಮ, ರಣಬಾಧಾ ನಿವಾರಕ ಮಹಾಗಣಪತಿ ಹವನ, ಚಂದ್ರಗ್ರಹಣ ಶಾಂತಿ, ಆಶ್ಲೇಷ ಬಲಿ ಪೂಜೆ, ಸಂತಾನ ಗೋಪಾಲ ಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು, ಸರ್ಪಶಾಂತಿ ಹೋಮ ಆಗಿ ವಿಶೇಷವಾದಂಥ ಹೋಮಗಳು ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರೂ ಸಹ ನೀವು ಇದನ್ನು ಇಟ್ಕೊಳ್ಬಹುದು. ನಿಮ್ಮ ದೇವರ ಮನೇಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸ್ನಲ್ ಕ್ಯಾರಿ ಮಾಡಬಹುದು, ನಿಮ್ಮ ಲಾಕರ್ ಇರ್ತಾ ಲಾಕರಲ್ಲಿ ಇಟ್ಕೊಳ್ಬಹುದು. ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ. ನಿಮ್ಮ ಸಾಲಬಾಧೆಗಳು ಪರಿಹಾರ ಆಗಬೇಕು, ವ್ಯವಹಾರಕ್ಕೆ ಏನು ದುಡ್ಡು ಬೇಕು ದುಡ್ಡು ಸಿಗುವಂಗಾಗಬೇಕು, ಅಥವಾ ನಿಮಗೆ ನೀವು ಮಾಡಿದಂಥ ಕಷ್ಟಾರ್ಜಿತ ದುಡ್ಡು ನಿಮಗೆ ಸಿಗುವಂಗಾಗಬೇಕು, ಹಣಕಾಸಿನ ವಿಚಾರದಲ್ಲಿ ನಿಮಗೆಲ್ಲೂ ಮೋಸ ಆಗಬಾರದು, ಮನೆಯಲ್ಲೂ ಬಡತನ ಅನ್ನುವಂಥದ್ದು ಇರಬಾರದು, ನೀವು ಅಂದ್ಕೊಂಡಿದ್ದೆಲ್ಲ ಸಾಧಿಸಬೇಕು ಅನ್ನುವ ಕಾರಣಕ್ಕೆ ಮಹಾಚಂದ್ರಗ್ರಹಣದ ದಿವಸ ಮಹಾಚಂದ್ರಗ್ರಹಣದ ಸಮಯದಲ್ಲಿಯೇ ನಾವು ಇದೊಂದು ವಿಶೇಷವಾದ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರದು ಸಹ ಗ್ರಹಣದ ದಿನವೇ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದಾಗಿರ್ತದೆ. ನನಗೇನು ಲಿಸ್ಟ್ ಓದಿದ್ದೀನಿ: ಚಂದ್ರಗ್ರಹಣ ಶಾಂತಿ ಹೋಮ, ಮಹಾಕುಬೇರ ಲಕ್ಷ್ಮಿ ಹೋಮ, ರಣಮೋಚಕ ಗಣಪತಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಸಹ ನೀವು ಲೈವಲ್ಲಿ ನೋಡ್ತಾ ಇರಾ. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷ ಮಹಾಚಂದ್ರಗ್ರಹಣದಲ್ಲಿ ಶಾಂತಿಯಲ್ಲಿ ಅಭಿಮಂತ್ರಿತ ಧನಾಕರ್ಷಕ ಮಣಿಯನ್ನು ನಿಮಗೆಲ್ಲರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡೋ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ನೀವು ಖಂಡಿತವಾಗಿ ವಾಟ್ಸಪ್ ಮಾಡ್ಕೊಳ್ಬಹುದು, ರಿಜಿಸ್ಟರ್ ಆಗಬಹುದಾಗಿರ್ತದೆ. ದಯವಿಟ್ಟು ನಮ್ಮ ನಂಬರ್ಸ್ಗಳೇನು ಬದಲಾಗಿದೆ ಆ ನಂಬರ್ನ ಗಮನಿಸಿ ಅದೇ ನಂಬರ್ಗೆ ದಯವಿಟ್ಟು ನೀವು ವಾಟ್ಸಪ್ ಮಾಡಬೇಕಾಗಿರ್ತದೆ. ಅಷ್ಟೇ ಅಲ್ಲದೆ ಈ ಹಿಂದೆ ನಾವೇನು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನಾವೇನು ಹೋಮ ಮಾಡಿಕೊಂಡು ಪ್ರಸಾದವನ್ನು ನಾನು ತೊಗೊಂಡಿದ್ದೆ. ನಾನು ಎಷ್ಟು ತೊಗೊಂಬರ್ಲಿಕ್ಕೆ ಸಾಧ್ಯ ಇದೆಯೋ ಅದಷ್ಟು ನಾನು ಕೈಲಿ ಫ್ಲೈಟಲ್ಲಿ ಅಲೌ ಮಾಡೋ ಅಷ್ಟು ತೊಗೊಂಬಂದು ನಾನು ಆಗಲೇ ಎಲ್ಲರಿಗೂ ಕಳಿಸಿದ್ದೇನೆ. ಇನ್ನೊಂದು ಸ್ವಲ್ಪ ನಮಗೆ ಟ್ರೈನ್ ಮೂಲಕ ಬರ್ತಾ ಇದೆ. ಆ ಒಂದು ಪ್ರಸಾದ ಬಂದ ತಕ್ಷಣ ನಾವಿಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ನಾವು ಅದನ್ನು ಕಳಿಸ್ಕೊಡೋ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ತೇವೆ. ಆಲ್ರೆಡಿ ನಿಮಗೆ ಪ್ರಸಾದ ರೀಚ್ ಆಗಿದೆ ಅಂದರೆ ಬಹಳ ಸಂತೋಷ, ಧಾರಣೆ ಮಾಡ್ಕೊಳ್ಳಿ. ಇನ್ನು ರೀಚ್ ಆಗದೆ ಇರತಕ್ಕಂಥವರಿಗೆ ಆದಷ್ಟು ಬೇಗ ಅದು ರೀಚ್ ಆಗಲಿದೆ. ಯಾಕಂದರೆ ನನ್ನ ಕೈಗೆ ಬಂದು ಸೇರಿದ ತಕ್ಷಣ ನಾನು ಅದನ್ನು ಕಳಿಸ್ಬೇಕಾಗ್ತದೆ. ಸೊ ಅದೊಂದು ಕಾರಣ. ಅದು ಥ್ರೂ ಪೋಸ್ಟ್, ಥ್ರೂ ಲ್ಯಾಂಡ್, ಅದೇನು ಟ್ರೈನಲ್ಲಿ
ಬಸ್ಸಲ್ಲಿ ಅದು ಬರ್ತಾ ಇರೋದ್ರಿಂದ ಸ್ವಲ್ಪ ಅದು ತಡ ಆಗಿರ್ತದೆ. ಅದಕ್ಕೆ ನೀವು ಸಹಕರಿಸಬೇಕಾಗಿರ್ತದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.